ಮಶ್ರೂಮ್ ಕಬಾಬ್ ಮಾಡತ್ತೀನಿ ಫಸ್ಟ್ ಟೈಮ್ ಮಶ್ರೂಮ್ ಕಬಾಬ್ ಜಿಂದಗಿ ಏನೋ ಜಂಡ್ ಹಿಡಿಸಿದವ್ರು ಇವ್ರೆ ನೋಡ್ರಿ. ಮಶ್ರೂಮ್ನ ಫಸ್ಟ್ ಟೈಮ್ ನೋಡತ್ತೀನಿ ನೀವು ಒಟ್ಟು ಮಶ್ರೂಮೇ ನೋಡಿದಲ್ಲ. ಸೊ ಮ್ಯಾಗಿ ಹಾಕ್ಲತ್ತೀವಿ ನೋಡ್ರಿ. ಇದೇನೋ ಡಿಫ್ರೆಂಟಾಗಿ ಇವ್ರು ಡೈರೆಕ್ಟ್ ಇದ್ರಾಗ ಹಾಕ್ತಾರಂತ. ನಮ್ಮ ಮನೆಯಾಗ ನಾವು ಫಸ್ಟ್ ಮ್ಯಾಗಿ ಕುದಿಸ್ಕೊಂಡು ತೆಗೆದು ಆಮೇಲೆ ಮ್ಯಾಗಿ ಮಾಡ್ತೀವಿ. ಸೊ ನೈಟ್ ಕ್ಯಾಂಪಿಂಗ್ ಮಾಡಕ್ಕೆ ಬಂದೀವಿ. ಎಲ್ಲಿ ಅಂತಂದ್ರೆ ನಾನು ಗುಟ್ಟಾಗ ಬಂದೀವಿ. ಸೊ ಗುಟ್ಟದಾಗ ಟೋಟಲ್ 3 ಗುಡಿಗಳವ. ಸೊ ಫಸ್ಟ್ ಗುಡಿ ಎಂಟ್ರೆನ್ಸ್ಲಿಂದ ಬಂದಮೇಲೆ ಫಸ್ಟ್ ಗುಡಿಗೆ ನಾವು ಕ್ಯಾಂಪಿಂಗ್ ಮಾಡ್ತೀವಿ. ಸೆಕೆಂಡ್ ಗುಡಿಗೆ ಒಬ್ಬರು ಮಾಡ್ಯಾರ, ಥರ್ಡ್ ಗುಡಿಗೆ ಅವ್ರು ಮಾಡ್ಲಾಕ್ಕೆ ಬಿಡಲ್ಲ ಅಂತ. ಸೊ ಹಂಗಾಗಿ ನಾವು ಫಸ್ಟ್ ಏನು ಎಂಟ್ರೆನ್ಸ್ಲಿಂದ ಬಂದ್ರ ಪ್ಲೇನೆ ಗುಡಿ ಬರ್ತದೆ ಹನುಮಂದೇವ್ರ ಗುಡಿ. ಸೊ ಹನುಮಂದೇವ್ರ ಗುಡಿ ಹಿಂದೆ ಟೆಂಟ್ಗಳು ಹಾಕಿವಿ. ಸೊ ನಮ್ಮ ಅನ್ಪ್ಲಾನಡ್ ಮತ್ತು ನಮ್ಮ ಸಂಚಾರಿ ಅಣ್ಣವ್ರದ್ದು ಇಬ್ಬರದು ಟೆಂಟ್ಗಳು ಹಾಕಿವಿ ಇಲ್ಲಿ. ಆಮೇಲೆ ಗಾಡಿ ಪಾರ್ಕ್ ಇಲ್ಲಿ ಮಾಡ್ಕೊಂಡಿವಿ ನೋಡ್ರಿ. ಅದರ ಇವತ್ತಿನ ಸ್ಪೆಷಲ್ ಏನೋ ಕೇಳಂಬರ್ರಿ ಸರ್. ಇವತ್ತಿನ ಸ್ಪೆಷಲ್ ಸರ್, ಇವತ್ತಿನ ಸ್ಪೆಷಲ್ ಏನದ ಅಂದ್ರೆ ಮಶ್ರೂಮ್ ಕಬಾಬ್ ಆ್ಯಂಡ್ ಮಶ್ರೂಮ್ ಬಿರಿಯಾನಿ. ಅಂದ್ರೆ ಯಾವತ್ತು ಭೀ ನಾವು ಆ್ಯಕ್ಚುಲಿ ಮಾಡಿಲ್ಲ. ನಮ್ಮ ಅನ್ನ ಒಂದ್ಸಲ ಬೆಂಗಳೂರಿಗೆ ಹೋಗಿ ಇದು ಮಾಡಿದಾಗ ಮಸ್ತ್ ಕಾಣುತ್ತೆ ಆ್ಯಕ್ಚುಲಿ ನಂಗೆ ಬಿರಿಯಾನಿ ಇಲ್ಲಿಂದ. ಸೊ ಒಂದ್ಸಲ ಟ್ರೈ ಮಾಡೋಣೇನೋ ಅಂತದ. ಓಕೆ. ಸೊ ಇವತ್ತಿನ ಸ್ಪೆಷಲ್ ಏನೋ ಅಂತ ಗೊತ್ತಾಯ್ತಲ್ಲ. ಇವತ್ತಿನ ಸ್ಪೆಷಲು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್. ಸೊ ತೊಗೊಂಬಂದಿವಿ ಇಲ್ಲಿ ಮಶ್ರೂಮು. ಆಮೇಲೆ ಎಲ್ಲ ಐಟಮ್ಸ್ಗಳು ಇಲ್ಲಿ ಅವ ಇದ್ರಾಗ. ಸೊ ಇದ್ರಾಗ ಎಷ್ಟು ಖರ್ಚಾಗ್ತವೆ ಎಷ್ಟಿಲ್ಲ ನನಗಂತೂ ಗೊತ್ತಿಲ್ಲ. ಇವ್ರ ಮೇಲೆ ಡಿಪೆಂಡ್ ಆಗಿ ಏನೇನು ಯೂಸ್ ಮಾಡ್ತಾರೆ. ಇಷ್ಟು ಐಟಮ್ಗಳು ತೊಗೊಂಬಂದೀವಿ. ಎಲ್ಲ ಕೆಚಪ್ಗಳು, ಆಮೇಲೆ ಇವು ಏನಂತಾರೆ ಇದು ಸೂಪ್ದು ಗ್ರೀನ್ ಸಾಸು, ಆಮೇಲೆ ಟೊಮೊಟೊ ಸಾಸು, ಆಮೇಲೆ ಡಾರ್ಕ್ ಸೋಯಾ ಸಾಸು, ಗಾರ್ಲಿಕ್, ರೋಸ್ಟೆಡ್ ಗಾರ್ಲಿಕ್ಕು, ಚೀಸು, ಬಟರು, ಪನ್ನೀರು, ಆಮೇಲೆ ಮಶ್ರೂಮು, ಪರೋಟ. ಅದ್ರಾಗ ಪರೋಟ ಮತ್ತು ಮಶ್ರೂಮ್ನ ಫಸ್ಟ್ ಟೈಮ್ ನೋಡತ್ತೀನಿ ನೀವು ಒಟ್ಟು ಮಶ್ರೂಮೇ ನೋಡಿದಿಲ್ಲ. ಅಂದ್ರೆ ಒಣ ಟೈಮಿಗೆ ನೋಡ್ತಿದ್ದೆ, ಬಟ್ ಇವು ರಾ ಮೆಟೀರಿಯಲ್ ನೋಡಿದಿಲ್ಲ ಇದ್ರು. ಫಸ್ಟ್ ಗ್ಯಾಸ್ ಹಚ್ಕೊಂಡಿವಿ. ಹಚ್ಕೊಂಡು ಕೇಸಿಂದ ಸ್ಟೋಕ ಒಂದು ಖಾಲಿ ಬೊಗಣೆ ಇಟ್ಟಿವಿ. ಸೊ ಬಿರಿಯಾನಿ ಮಾಡೋದು ಕಲಿಸ್ತಾರಂತ ನಮ್ಮ ಸಂಚಾರಿ ಸಂಗಮೇಶ್ ಅವರು. ಫಸ್ಟ್ ಎಣ್ಣೆ ಹಾಕಿವಿ. ಇದೊಂದು ಮಸಾಲೆ ಪ್ಯಾಕೆಟ್ ಹಾಕ್ಲತ್ತೀನಿ. ಸ್ವಲ್ಪ ಬಂದದ್ರಿ ಕಾಯಿಲೆ. ಇನ್ನೊಂದು ಹಾಕ್ಲೇನ್ರಿ? ಒಂದೇ ಸಾಕು. ಅಕ್ಕಿ ಇಲ್ಲವ? ನನಗೇನು ಗೊತ್ತು, ನಿಮಗೆ ಗೊತ್ತು. ಅಕ್ಕಿನ ತರ್ಲತ್ತೀನಿ ಅಂತ ಹೇಳಿದ್ರಲ್ಲ ರಾತ್ರಿ. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಬೈದು ಬಿಡ್ರಿ ಗಾಯ್ಸ್, ನಮಗೆ ಬೈದು ಬಿಡ್ರಿ ನೀವು. ಯಾಕಂತಂದ್ರೆ ಈ ಸರಿ ಮತ್ತೆ ಅಕ್ಕಿ ಬಿಟ್ಟು ಬಂದಾರ ನೋಡ್ರಿ ಇವ್ರು. ಇಲ್ಲಿ ಯಾರೋಡ ಇವ್ರು ಮತ್ತೆ ಅಕ್ಕಿ ಬಿಟ್ಟು ಬಂದಾರ. ಈಗ ಮತ್ತೆ ಮ್ಯಾಗಿ ಮಾಡ್ಲಾಕ ಕುಂತಾರ ಇವ್ರು. ಒಂದಿಲ್ಲ ಅಂದ್ರೆ ಒಂದು ಏನಾರ ಒಂದು ಇಂಥವು ಮಾಡ್ಕೊತಾನೆ ಇರ್ತಾರೆ. ಜೀವನದಾಗ ಅಡ್ವೆಂಚರ್ ಇರ್ಬೇಕಂತೀವಿ. ಎಲ್ಲ ಹೇಳಿಕೆ ಇಂಥ ಹೇಳ್ತಾರೆ ಮತ್ತೆ ಇವ್ರು. ಇತ್ತರಿ ಅದು ಚಮಚತ್ತರಿ ಮ್ಯಾಗಿ ಮಾಡತ್ತಿ ನೋಡ್ರಿ. ಏನೋ ಹೊಸ್ದಾಗಿ ಮ್ಯಾಗಿ ಮಾಡಿಸ್ತಾರಂತ ಮತ್ತೆ ಇದ್ರಾಗೆ ಇದ್ದಿದ್ರಾಗೆ ಮತ್ತೆ ಮ್ಯಾಗಿ ಅಂತ ಮತ್ತೆ ಬೇರೆ ಅದಂತ ಮ್ಯಾಗಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸ್ಟೇಡಮ್ಲಿಂದ ಬಿರಿಯಾನಿ ತಿಂತೀವಿ. ಇವತ್ತು ಏನೋ ಮಶ್ರೂಮ್ದು ಬಿರಿಯಾನಿ ತಿನ್ನಿಸ್ತಾರ ನಮ್ಮ ಸಂಗಮೇಶ್ ಅವರು ಅಂತೇಳಿ ಬಂದೆವು. ಇಲ್ಲಿ ನೋಡಿದ್ರೆ ನಮ್ಮ ಕೈಯಲ್ಲೇ ಮ್ಯಾಗಿ ಮಾಡಿಸ್ಕೇಸಿಂದ ಮ್ಯಾಗಿ ತಿನ್ಬೇಕಂತ ಕುಂತಾರೆ ಅವರು. ಯಾಕಂತಂದ್ರೆ ಅಕ್ಕಿ ಬಿಟ್ಟು ಬಂದಾರಲ್ಲ, ಅದಕ್ಕೆ ಈಗ ಮ್ಯಾಗಿ ಮಾಡತ್ತೀವಿ. ಮಂದಿ ನಿಮ್ಗೆ ಹೇಳಕ್ಕೆ ನನಗೂ ನಾಚಿಕೊಂಡ ಕರೆ ಹೇಳ್ಬೇಕಂತಂದ್ರೆ ಒಣ ಅಕ್ಕಿ ಬಿಟ್ಟೋದೆ, ಬೇಳೆ ಬಿಟ್ಟೋದೆ, ಇಲ್ಲ ಮ್ಯಾಗಿ ಇತ್ತಂತ ಮ್ಯಾಗಿ ಆದಂತೆ ಮ್ಯಾಗಿ ಇರತ್ತಿಲ್ಲತ್ತು. ಇಲ್ಲಾಂದ್ರೆ ಇವತ್ತು ಉಪವಾಸ ಮಕ್ಕೋದಿತ್ತು ನಮಗೆ. ಅವ್ರಿಗೆ ತೋರಿಸ್ರಿ. ಜಾಲಿ ಎಲ್ಲ ಜಾಲಿ. ಸೊ ಮ್ಯಾಗಿ ಹಾಕ್ಲತ್ತೀವಿ ನೋಡ್ರಿ. ಇದೇನೋ ಡಿಫ್ರೆಂಟಾಗಿ ಇವ್ರು ಡೈರೆಕ್ಟ್ ಇದ್ರಾಗ ಹಾಕ್ತಾರಂತ. ನಮ್ಮ ಮನೆಯಾಗ ನಾವು ಫಸ್ಟ್ ಮ್ಯಾಗಿ ಕುದಿಸ್ಕೊಂಡು ತೆಗೆದು ಆಮೇಲೆ ಮ್ಯಾಗಿ ಮಾಡ್ತೀವಿ. ಇವ್ರ ಬಲ್ಲಿ ಡೈರೆಕ್ಟ್ ಒಳಗೆ ಹಾಕ್ತಾರಂತ ಇವರು. ಆ ಸೈಡ್ ಕಬಾಬ್ ಪ್ರಿಪ್ರೇಷನ್ ನಡೆದದ ಸಂಗಮೇಶ್ ಅಣ್ಣವ್ರದ್ದು. ಇನ್ನು ಗುಣ ಕಾರ್ನ್ಫ್ಲವರು ಮೈದಾ ಹಿಟ್ಟನ್ನು ತಂದಾರ ಅವ್ರು ಕಬಾಬ್ ಮಾಡಕ್ಕೆ. ಇಲ್ಲಪ್ಪ ಅಂತಂದ್ರೆ ಅದನ್ನು ಬಿಟ್ಟು ಬಂದಿರಂದ್ರೆ ಮಶ್ರೂಮ್ ಸೀದಾ ಡಬ್ಬ್ಯಾಗ ಪ್ಯಾಕ್ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಿದೆ ಈಗ. ಸೊ ಮ್ಯಾಗಿ ಅಂತೂ ರೆಡಿ ಆಗ್ಯದ. ಈಗ ಮ್ಯಾಗಿ ತಿಂದು ಆಮೇಲೆ ಫಸ್ಟ್ ಕಬಾಬ್ ಹಾಕ್ತಾರೆ. ಇದಾದ್ಮೇಲೆ ಮ್ಯಾಗಿ ಆದ್ಮೇಲೆ ಕಬಾಬ್ ಮಾಡ್ತೀವಿ. ಭಾರಿ ಬೆಸ್ಟ್ ಅವು. 20 ರೂಪಾಯಿ ಎಣ್ಣೆ ಪ್ಯಾಕೆಟ್ ಗೋಲ್ಡ್ ವಿನ್ನರ್ದು. ಕ್ಯಾಂಪಿಂಗ್ ಸಲಿಂದ ಭಾರಿ ಆದ್ರೆ ಇದು. ಇಂಥವು ನಮಗೆ ಭಾಳ ಯೂಸ್ ಆಗ್ತಾವ್ರಿ. ಇಲ್ಲಾಂದ್ರೆ ನಾವು ಒಂದು ಡಬ್ಬ್ಯಾಗ ಕ್ಯಾರಿ ಮಾಡ್ಬೋದು. ಬಟ್ ಇವಾದರೂ ಪ್ಯಾಕೆಟ್ ಹಂಗೆ ಹಾಕೊಂಡು ಕೇಸಿಂದ ಹೋಗೋದು ಅಲ್ಲಿಗೆ. ಎಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ ಅಂತಂದ್ರೆ ಸೋರದ ಟೆನ್ಷನ್ ಇರಲ್ಲ ಅಂತೇಳಿ. ಮಶ್ರೂಮ್ ಕಬಾಬ್ ಮಾಡ್ತೀನಿ ಫಸ್ಟ್ ಟೈಮ್. ಮಶ್ರೂಮ್ ಕಬಾಬ್ ಮ್ಯಾರಿನೇಟ್ ಎಲ್ಲ ಅವ್ರು ಮಾಡ್ಯಾರ. ಖಾಲಿ ನಾವು ಎಣ್ಣೆ ಉರ್ಲೇತೀವಿ ಅಷ್ಟೇ. ಇಲ್ಲ. A few minutes later. ಸೊ ಮ್ಯಾಗಿ ಆಗ್ಯದ. ಕಬಾಬ್ ನೆಕ್ಸ್ಟ್ ಟೈಮ್ನಾಗ ಮ್ಯಾಗಿ ಕಬಾಬ್ ತಿಲ್ಲತ್ತೀವಿ ನೋಡ್ರಿ. ಇವ್ರ ಕಾಲಾಗ ಸಾಕಾಗ್ಯದ ನಮಗೆ. ಬಿರಿಯಾನಿ ಅಲ್ಲ ಮಶ್ರೂಮ್ ಬಿರಿಯಾನಿ ತಿನ್ನಿಸ್ತೀವಿ ಅಂತೇಳಿ ಮಶ್ರೂಮ್ ಕಬಾಬ್ ತಿನ್ಸ್ಲತ್ತಾರ. ಆಮೇಲೆ ಮ್ಯಾಗಿ ತಿನ್ನೋ ಪರಿಸ್ಥಿತಿ ಬಂದದ ಇವತ್ತು ನಮ್ಮ ಜಿಂದಗಿ. ಏನೋ ಜಂಡ್ ಹಿಡಿಸಿದವ್ರು ಇವ್ರೆ ನೋಡ್ರಿ.
ಸೊ ಎಲ್ಲ ಚಂದ ಅದ, ಯಾಕಂತಂದ್ರೆ ನಾವು ಯಾವಾಗ ಭೀ ಕ್ಯಾಂಪಿಂಗ್ನ ಭಾರಿ ಮಾಡ್ತೀವಿ ಅಡುಗೆ. ಸೊ ಹಂಗಾಗಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಸ್ತ್ ಆಗ್ಯದ. ಅದು ಈ ಬಿರಿಯಾನಿ ಇಲ್ಲಾಂದ್ರೂ ಇಲ್ಲ, ಮ್ಯಾಗಿನೂ ಚೆಂದ ಆಗ್ಯದ, ಕಬಾಬ್ನೂ ಬೆಸ್ಟ್ ಆಗ್ಯದ. ಫಸ್ಟ್ ಟೈಮ್ ಮಶ್ರೂಮ್ ಕಬಾಬ್ ಟ್ರೈ ಮಾಡಿದೆವು, ಮಸ್ತ್ ಇದು. ಸೊ ಊಟ ಗೀಟ ಮಾಡಿ ಇಲ್ಲೇ ಮಕ್ಕೋದು, ಮುಂಜಾನೆದ್ದ ಮತ್ತು ನಾಳೆ ಪ್ಲೇಸ್ಗಳು ಹೇಳ್ತೀನಿ ಅಂತ. ಸೊ ಊಟ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಊಟ ಗಿಟ ಎಲ್ಲ ಆಯಿತು. ಈಗ ಅಂತೇಳಿ ಟೆಂಟ್ ಒಳಗೆ ಬಂದೇವು ನೋಡ್ರಿ. ನಾನು ನಮ್ಮ ಅಪ್ಪನ ಚಿಂಚೋಳಿ ಅವರಿಬ್ಬರು ಇಲ್ಲಿ ನಮ್ಮ ಟೆಂಟ್ ಮಕ್ಕೊಂಡ್ವಿ. ಇಲ್ಲಿ ಅನ್ಪ್ಲಾನಡ್ ಅವ್ರು ಮಕ್ಕೊಂಡ್ರು, ಆ ಸೈಡು ಸಂಗಮೇಶ್ ಸಂಚಾರಿ ಅವ್ರು ಮಕ್ಕೊಂಡ್ರು. ಸೊ ಎಲ್ರಿಗೂ ಗುಡ್ ನೈಟ್ ಮತ್ತು ಮಾರ್ನಿಂಗ್ ಸಿಗ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ರಾತ್ರಿಗೆ ಒಂದು 12-12:30 ಅಷ್ಟೊತ್ತಿಗೆ ಮಲ್ಕೊಂಡಿದ್ದೆವು. ಸೊ ನಿದ್ದೆ ಎಲ್ಲ ಮಸ್ತಾಯಿತು. ಆಮೇಲೆ ನಾವು ಬಂದಿರೋ ಪ್ಲೇಸ್ ನೋಡ್ರಿ ಹೆಂಗದ, ಫುಲ್ ಫಾರೆಸ್ಟ್. ಗುಟ್ಟಿದ ಒಂದು ಕೇಸಿಂದ ನಾವು ಕ್ಯಾಂಪಿಂಗ್ ಮಾಡಿದ್ದೆವು. ಇಲ್ಲಿ ನೋಡ್ರಿ, ಈ ಗುಡಿ ಬಲ್ಲಿ ಕ್ಯಾಂಪಿಂಗ್ ಹಾಕಿದ್ದೆವು. 3 ಟೆಂಟ್ಗಳು ಇಲ್ಲಿ ಹಾಕಿ ಒಂದು ಕೇಸಿಂದ ಮಲ್ಕೊಂಡು ಇಲ್ಲಿ ಗಾಡಿ ಹಾಕಿ ಕೇಸಿಂದ. ಸೊ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಅದ. ಆಮೇಲೆ ಇಲ್ಲಿ ಕ್ಯಾಂಪಿಂಗ್ ಮಾಡೋಕೆ ಬಿಡಲ್ಲ ಅಂತ ಅಂದ್ರೂ ನಾವು ಕ್ಯಾಂಪಿಂಗ್ ಮಾಡ್ಕೊಂಡಿವಿ. ಒಂದು ಸ್ವಲ್ಪ ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡ್ಕೊಳಕ್ಕೆ ಬಿಡೋರಿಗೆ ಒಂದು ಸ್ವಲ್ಪ ನೋಡ್ಕೊಂಡ್ರೆ ಇವ್ರು ಕ್ಯಾಂಪಿಂಗ್ ಮಾಡೋಕೆ ಬಿಡ್ತಾರೆ. ಇಲ್ಲಂತಂದ್ರೆ ನಿಮಗೆ ರೂಮ್ ಬೇಕಾಗಿವೆ ಅಂತಂದ್ರೆ ರೂಮ್ನು ಅವೈಲೇಬಲ್ ಆವಂತಿಲ್ಲ. ರಾತ್ರಿಗೆ ಹೇಳಿದ್ರು ಒಂದು 1500 ರೂಪಾಯಿ ಕೊಟ್ಟರೆ ಅವರು ರೂಮ್ ಅದೆಲ್ಲ ಮಾಡಿಕೊಡ್ತಾರೆ. ಆಮೇಲೆ ಇದು ಫಾರೆಸ್ಟ್ ಆಫೀಸ್ದು ರೂಮ್ಗಳು ಅವಲ್ಲಿ. ಸೊ 1500 ಹೇಳಿದ್ರು. ನಾವು ಬಂದು ಕ್ಯಾಂಪಿಂಗ್ ಮಾಡೋಕೆ ಬಂದೀವಿ, ರೂಮ್ ಯಾಕೆ ತೊಗೊಂಬಂತೇಳಿ ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡಿದೆವು. ಸೊ ಇಲ್ಲಿ ತನಕನೂ ರೈಡ್ ಮಸ್ತ್ ನಡೆದದ. ಆಮೇಲೆ ಏನಂತಾರೆ, ರಾತ್ರಿಗೆ ಅಡುಗೆ ಅದೆಲ್ಲ ಮಸ್ತಾಗಿ ಮಾಡಿ ಕೇಸಿಂದ ಊಟ ಗೀಟ ಮಾಡಿ ಮಲ್ಕೊಂಡೆವು. ಮತ್ತೇನಿಲ್ಲ, ಇವತ್ತು ಇಲ್ಲಿ ಗುಟ್ಟಿದ ವ್ಯೂ ಪಾಯಿಂಟ್ ನೋಡ್ತೀವಿ. ಇದಾದಮೇಲೆ ಮತ್ತು ಇಲ್ಲಿ ನಿಯರ್ ಬೈ ಯಾವ್ದ್ಯಾವ್ದು ಕಾಣಿಸ್ತದೋ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಕ್ಯಾಂಪಿಂಗ್ ಮಾಡೋದು ಅಷ್ಟು ಈಸಿ ಇರೋಲ್ಲ. ಇಲ್ಲಿ ನೋಡ್ರಿ ನಮ್ಮ ಸಾಮಾನುಗಳು ಎಷ್ಟವ, ಹೆಲ್ಮೆಟ, ಟ್ಯಾಂಕ್ ಬ್ಯಾಗ, ಜಾಕೆಟ್ ಎಲ್ಲ ಬಿಚ್ಚಿಟ್ಟು ಮಲ್ಕೋಬೇಕು. ರಾತ್ರಿಗೆ ಹಿಂಗೆ ಮಲ್ಕೋಬೇಕಂತಂದ್ರೆ ಒಂದು ಟೆಂಟ್ ಇರ್ಬೇಕು, ಅದ್ರೊಳಗೆ ಇಟ್ಕೋಸ್ ಮಲ್ಕೋಸಲ್ಲಿ. ಏನೋ ಅಲ್ಲೇ ನೋಡ್ರಿ ಗಾಡಿ ಮೇಲೆ ಸಚ್ಚಾರವರು. ನಮ್ಮದು ಟಾಪ್ ಬಾಕ್ಸ್ ಅದ ಅಂತ ಹೇಳ್ಕೇಸಿಂದ ಅಷ್ಟು ಜನ ಸಾಮಾನು ಕಾಣಿಸಲ್ಲ ಯಾವ. ಇಲ್ಲಿ ಫುಲ್ಲು ಏನಂತಾರೆ ಸಂಸಾರ ಅದ ನೋಡ್ರಿ. ಇಲ್ಲಿ ಒಳಗೆ ಒಂದು ಸಂಸಾರ ಮಾಡ್ಬೋದು ಪೂರ. ಹೊಸ ನೋಡ್ರಿ ಈಗ ಸಾಮಾನುಗಳು ಈ ಥರ ಇರ್ತದೆ ಕ್ಯಾಂಪಿಂಗ್ ಲೈಫು. ಅಷ್ಟು ಈಸಿ ಅಲ್ಲ ಕ್ಯಾಂಪಿಂಗ್ ಲೈಫು. ಎಂಜಾಯ್ ಮಾಡ್ತೀವಿ ಇಲ್ಲ ಅಂತಿಲ್ಲ, ಬಟ್ ಅಷ್ಟು ಸಾಮಾನುಗಳ್ನು ಕ್ಯಾರಿ ಮಾಡ್ತೀವಿ. ಅಷ್ಟು ಹುಷಾರ್ಲಿಂದ ಓಡಾಡಬೇಕಾಗ್ತದೆ ಸಾಮಾನುಗಳು ಇಟ್ಕೊಂಡ್ಮೇಲೆ. ಸುಮ್ಮನೆ ಈಗ ಎಲ್ಲೋ ಗಾಡಿ ಹಚ್ತೀವಿ ಹೋಗ್ತೀವಿ ಅಂತಂದ್ರೆ ಎಲ್ಲ ಜೀವ ಅಲ್ಲೇ ಇರ್ತದೆ ನಮ್ದು ಸಾಮಾನುಗಳ ಬಲೆ. ಗಾಡಿ ಹಚ್ಚಿ ಎಲ್ಲರೂ ಹೋದೆವು ಅಂತಂದ್ರೆ ಫುಲ್ ಎಲ್ಲ ಸಾಮಾನು ಗಾಡಿಗಳ ಮೇಲೆ ಯಾವಲ್ಲಪ್ಪ ಅಂತೇಳಿ ಆ ಕಡೆ ಇರ್ತದೆ ನಮ್ಮ ಚಿಂತೆ. ಎಕ್ಸ್ಪ್ಲೋರ್ ಮಾಡೋದು ಅರ್ಧ ಆದ್ರೆ ಸಾಮಾನುಗಳಿಗೆ ಕಾಯೋದೇ ಒಂದು ಅರ್ಧ ನಂಬಲ್ಲಿ. ಅದ್ರಾಗ ಇನ್ನು ತೋರಿಸಿರ್ತಾರೆ ಸರ್ ಏನ್ರಿ ಅಲ್ಲಿ ಕ್ಯಾಂಪಿಂಗ್ ಮಾಡಬೇಡ್ರಿ, ಇಲ್ಲಿ ಕ್ಯಾಂಪಿಂಗ್ ಮಾಡಬೇಡ್ರಿ. ಹಾಂ, ರಾತ್ರಿಗೆ ಲಿಟ್ರಲಿ ಹೇಳ್ತೀನಿ ನಾ, ಅಲ್ಲಿ ಇನ್ನೊಂದು ಗುಡಿ ಅದ, ಅಲ್ಲೇನು ಮಾಡ್ಯಾರ ಕುಡ್ಕೋತ ಕುಂತಾರ. ಅಲ್ಲಿ ನಾವು ಹೋಗಿ ನಮಗೆ ಡಿಸ್ಟರ್ಬ್ ಆಗ್ತದೆ ಅಂತೇಳಿ ಇಲ್ಲಿ ಇನ್ನೊಂದು ಕಡೆಗೆ ಹೋಗಮ್ಮಂತೇಳಿ ಇಲ್ಲಿ ಬಂದೀವಿ. ಇಲ್ಲಿನೂ ಒಂದು ಕೇಸಿ ನಾವು ಏನು ಹೇಳ್ತಾನೆ, ನೀವು ಇಲ್ಲೇ ಕ್ಯಾಂಪಿಂಗ್ ಮಾಡಿರಿ ಅಂತ. ಅಲ್ಲಿ ಆಲ್ರೆಡಿ ಕುಡಿಯೋದು ಅದೆಲ್ಲ ಏನೂ ಇಲ್ಲ, ಇಲ್ಲಿ ಭಾಳ ರಿಸ್ಟ್ರಿಕ್ಷನ್ ಆದ ಏರಿಯಾ ಅಂತೇಳಿ ಕೇಸಿಂದ ಹಾಕ್ಯಾರ. ಫಿರ್ ಭೀ ಅವ್ರು ಕ್ರೋಸರ್ ತೊಗೊಂಬಂದು ಅಂಥ ದೇವ್ರ ಗುಡಿ ಬಳಿ ಏನಂತಾರೆ ಎಗ್ ತಿಲ್ಲತ್ತಾರ. ಆಮೇಲೆ ಕುಡ್ಲ್ಯಾಕ ತಂದಾರ. ಆಮೇಲೆ ಬಜಿ ಗಿಜಿ ಎಲ್ಲ ಹಾಕೊಂಡು ಶಿಸ್ತನ ಪಾರ್ಟಿ ಮಾಡತ್ತಾರ. ಬಟ್ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ನಾವು ಏನೋ ಬಂದು ಇಲ್ಲಿ ಕ್ಯಾಂಪಿಂಗ್ ಮಾಡೋರಿಗೆ ನೀವು ಅಲ್ಲೇ ಮಾಡಬಾರ್ದಾಗಿತ್ತು, ಇಲ್ಲಿ ಮಾಡೋ ಇನ್ನೂ ಬಂದು ದೇಣಿಗೆ ಬರ್ರಿ ಅಂತ ಹೇಳ್ಯಾರ ಅವರು. ನೆಕ್ಸ್ಟ್ ಅಲ್ಲೇ ಹೋಗ್ತೀವಿ. ಈಗ ನಾವು ಏನು ದೇಣಿಗೆ ಬರ್ಸ್ಕೊತ ನೋಡಿ, ದೇಣಿಗೆ ಕೊಡೋದು ದೊಡ್ಡ ಮಾತಲ್ಲ ರೀ. ದೇಣಿಗೆ ಕೊಡ್ಬೋದು ದೇವ್ರ ಸಲಿಂದ, ಬಟ್ ಇಲ್ಲಿ ದೇವ್ರಿಗೆ ಹೋಗಲ್ಲ ಇವ್ರು ರೊಕ್ಕ. ಅದ್ರ ಸಲಿಂದ ನಾವು ಈಗ ನೆಕ್ಸ್ಟ್ ಅಲ್ಲಿ ಕೇಳದ್ನಪ್ಪ ಅಂತಂದ್ರೆ ನೀವು ಲಾಗ್ನಾಗ ನೋಡ್ತೀರಿ. ಗಾಡಿ ಹಾಲತ್ ನೋಡ್ರಿ ಹಂಗೆ ಪೂರ ಮಣ್ಣು ಗೇನಿಲ್ಲ ಹೆಂಗೆ ಸೇರೋದ ಫುಲ್ಲು. ನಿನ್ನೆ ಇಲ್ಲಿ ತನಕ ಕುಂತಿದ್ದು ನೋಡ್ರಿ ನೀವು ಆ ಗಾಡಿ. ಸೊ ಇದೇ ಗುಡಿ ನೋಡ್ರಿ, ಹನುಮಂದಿರ ಗುಡಿ. ಇಲ್ಲೇ ರಾತ್ರಿ ಮಲ್ಕೊಂಡಿದ್ದೆವು. ಇಲ್ಲೇ ಒಂದು ಬೋರ್ಡ್ ಇತ್ತು, ಹಾಗೆ ಇಲ್ಲಿ ಚಾರ್ಜಿಂಗ್ ಹಾಕೊಂಡ್ಬಿಟ್ಟು ನೋಡ್ರಿ. ರಾತ್ರಿಗೆ ನಮಗೆ ಏನಂತಾರೆ ಚಾರ್ಜಿಂಗ್ನು ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಗೊತ್ತಾಗ್ತದೆ, ಯಾಕಂದ್ರೆ ಕರೆಂಟ್ ಇತ್ತಿಲ್ಲ. ಆಮೇಲೆ ನಮ್ಮ ಚಾರ್ಜಿಂಗ್ಗಳು ಹಾಕೋ ಕೈ ಕೊಡತ್ತವ, ನಾವು ಕೇಬಲ್ ಒಟ್ಟು ವರ್ಕ್ ಆಗಲ್ಲ ಇವು. ಸೊ ನೋಡ್ಬೇಕು ಏನೇನೇನೇನೇನೋ ಆತವ. ನಾವು ಒಂದು ಸ್ವಲ್ಪ ಮೂಡ್ ಆಫ್ ಆಗಿಬಿಡ್ತಾವೆ. ನಾವು ರೈಡ್ ಮಾಡ್ಲಿಕ್ಕೆ ಮೂಡ್ ಆಫ್ ಆಗ್ತವೆ ಏನಂತ. ಸೊ ಗಾಡಿ ಒಂದು ಸ್ವಲ್ಪ ವಾಮಪ್ಪಿಗೆ ಬಿಟ್ಟು ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಪ್ಲೇಸಿಗೆ ಇಷ್ಟು ಮಂದಿ ಹೊಂಟ್ರೆ ಬೈಕರ್ಸ್ಗಳು ಅಂತಂದ್ರೆ ಹೈದ್ರಾಬಾದ್ಲೇ ಹೊಂಟ್ರೆ 150 ಕಿಲೋಮೀಟರ್ಸ್. ನಮ್ಮ ಒಂದು ರೈಡ್ ಬರೋವಂದ್ರೆ ಬರಲ್ಲ ಜಲ್ಲಿ. ನಾವು ಇವತ್ತು ಬೇಡ ನಾಳೆಗೆ ಬೇಡ, ಇವತ್ತು ಬೇಡ ನಾಳೆಗೆ ಬೇಡ ಅಂತಾರೆ. ಇವು 150 ಕಿಲೋಮೀಟ್ರ್ ಅಲ್ಲತ್ತದ ಇವರಿಗೆ. ಕಾರ್ಗಳ್ನ ಅಷ್ಟೇ ಹೊಂಟಾವ, ಬೈಕ್ಗಳ್ನ ಅಷ್ಟೇ ಹೊಂಟಾವ. ನಿಮ್ಗೆ ಅಲ್ಲಿ ಮುಂದೆ ಗುಡಿ ಬಲ್ಲಿ ವ್ಯೂ ಪಾಯಿಂಟ್ ಬಲ್ಲಿ ಗಾಡಿಗಳು ಹಚ್ಚಿರ್ತಾರೆ, ತೋರಿಸ್ತೀನಿ. ಎಷ್ಟು ಗಾಡಿಗಳು ಅಂದ್ರೆ ನೀವು ಪರೇಶಾನ್ ಆಗ್ತೀರಿ. ನೈಟ್ನೂ ಹಂಗೆ ಇದ್ದು ಈಗಲೂ ಹಂಗೆ ಅವ.